ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ರೆಸಿಪಿ ವಿಡಿಯೋದಲ್ಲಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೋಟೆಲ್ಗಳಲ್ಲಿ ಸಿಗ್ತಕ್ಕಂಥ ಈ ರೀತಿ ಹೊಂಬಣ್ಣದ ಕಲರ್ ಆಗಿರ್ತಕ್ಕಂಥ ದೋಸೆನ ನಾವಿಲ್ಲಿ ರೆಡಿ ಮಾಡ್ಕೊಳ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಯಾವ ಒಂದು ಹೋಟೆಲ್ ದೋಸೆಗಿಂತನೂ ಕೂಡ ಕಡಿಮೆ ಇಲ್ಲ. ಸ್ಮೂತ್ ಆಗಿರ್ತಕ್ಕಂಥ ಟೆಕ್ಸ್ಚರ್ ಜೊತೆ ಶೈನಿಂಗ್ ಆಗಿರ್ತಕ್ಕಂಥ ತೆಳುವಾಗಿರ್ತಕ್ಕಂಥ ಪೇಪರ್ ದೋಸೆ, ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ ಅನ್ನೋ ರೀತಿಯಲ್ಲಿ ಈ ಸಾಬುದಾಣಿ ದೋಸೆ ರೆಡಿ ಆಗುತ್ತೆ. ಇಲ್ಲಿ ಒಂದು ಪಾತ್ರೆಗೆ 1 ಬಟ್ಲಾಗುವಷ್ಟು ದಪ್ಪ ಇರ್ತಕ್ಕಂಥ ಸಾಬುದಾಣಿನ ತಗೊಂಡಿದ್ದೀನಿ. ಸಣ್ಣ ಸಾಬುದಾಣಿ ಬದಲಿಗೆ ಈ ಥರ ದಪ್ಪದಾಗಿರ್ತಕ್ಕಂಥ ಸಾಬುದಾಣಿನ ತಗೊಂಡು ದೋಸೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಹಾಗೆಯೇ ಅದೇ ಬಟ್ಲತೆಗೆ ಅರ್ಧ ಬಟ್ಲಾಗುವಷ್ಟು ಉದ್ದಿನ ಬೇಳೆ, 1 ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನು ಸೇರಿಸಿ ಎಲ್ಲವನ್ನು ಕೂಡ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ನೀರಿನಲ್ಲಿ 3 ಬಾರಿ ವಾಶ್ ಮಾಡಿಕೊಂಡು ಸಾಬುದಾಣಿ ಬೇಳೆಕಾಳು ಮುಳುಗಿ ಮೇಲೆ ನೀರು ನಿಲ್ಲಬೇಕು ಅಷ್ಟು ನೀರನ್ನು ಸೇರಿಸಿ 4 ರಿಂದ 5 ಗಂಟೆಗಳ ಕಾಲ ನೆನೆಸಿ ತಗೊಳ್ತಾ ಇದ್ದೀನಿ. ಈ ಕಡೆ ಇನ್ನೊಂದು ಪಾತ್ರೆಗೆ ಸಾಬುದಾಣಿ ತಗೊಂಡಿರ್ತಕ್ಕಂಥ ಬಟ್ಲಳತೆಯಲ್ಲೇ 1 ಬಟ್ಲಾಗುವಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ಇಲ್ಲಿ ರೇಷನ್ ಅಕ್ಕಿನೇ ಬೇಕು ಅಂತೇನಿಲ್ಲ, ಇದ್ರ ಬದಲಿಗೆ ನೀವು ಬ್ರೌನ್ ರೈಸಲ್ಲೂ ಕೂಡ ಮಾಡ್ಕೊಳ್ಬೋದು, ದೋಸೆ ಅಕ್ಕಿನಲ್ಲೂ ಕೂಡ ಮಾಡ್ಕೊಳ್ಬೋದು, ಇಲ್ಲ ಮಾಮೂಲಾಗಿ ಸೋನಾ ಮಸೂರಿ ಅಕ್ಕಿನಲ್ಲೂ ಕೂಡ ಈ ದೋಸೆನ ಮಾಡ್ಕೊಳ್ಬೋದು. ಇಲ್ಲಿ ರೇಷನ್ ಅಕ್ಕಿನ 4 ಬಾರಿ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿ ಅಕ್ಕಿ ಮುಳುಗಿ ಮೇಲೆ ನೀರು ನಿಲ್ಲುವಷ್ಟು ನೀರನ್ನು ಹಾಕಿ ಇದನ್ನು ಕೂಡ ಸಾಬುದಾಣಿ ಜೊತೆಗೆ 5 ಗಂಟೆಗಳ ಕಾಲ ನೆನೆಸಿ ತಗೊಳ್ತಾ ಇದ್ದೀನಿ. ನೋಡಿ, ಸರಿಸುಮಾರು ಇವಾಗ 5 ಗಂಟೆ ಇಲ್ಲಿ ಸಾಬುದಾಣಿ ಬೇಳೆಕಾಳು ಹಾಗೆ ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ. ಇಲ್ಲಿ ಸಾಬುದಾಣಿನ ಒಂದು ಸ್ವಲ್ಪ ನಾವು ಸಾಫ್ಟಾಗಿ ನೆನೆಸಿ ತೊಗೊಳ್ಬೇಕಾಗುತ್ತೆ. ಒಂದ್ಸತಿ ಸಾಬುದಾಣಿನ ನೀವು ಚೆಕ್ ಮಾಡಿ ನೋಡ್ಕೊಳ್ಬೋದು. ಸಾಬುದಾಣಿ ಚೆನ್ನಾಗಿ ನೆಂದಿದ್ರೆ ಮಿಕ್ಸರ್ ಜಾರ್ಗೆ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳಿ, ಈಸಿಯಾಗಿ ನುಣ್ಣಗಾಗುತ್ತೆ. ಒಂದು ವೇಳೆ ನೆಂದಿಲ್ಲ ಅಂದರೆ ಇನ್ನೊಂದು ಅರ್ಧ ಗಂಟೆ ಅಥವಾ 1 ಅವರ್ ನೆನೆಸಿ ಮತ್ತೆ ನೀವು ರುಬ್ಕೊಳ್ಬೋದು. ಫಸ್ಟಿಗೆ ನಾನಿಲ್ಲಿ ಸಾಬುದಾಣಿ, ಉದ್ದಿನಬೇಳೆ, ಮೆಂತ್ಯ ಕಾಳನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಆ ನೆನೆಸಿರ್ತಕ್ಕಂಥ ನೀರನ್ನೇ ಹಾಕಿ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ರುಬ್ಬಿರ್ತಕ್ಕಂಥ ಹಿಟ್ಟನ್ನು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಸಾಬುದಾಣಿ ಏನಾದರೂ ಸ್ವಲ್ಪ ಚೆನ್ನಾಗಿ ನೆಂದಿಲ್ಲ ಅಂದರೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅಲ್ಲಲ್ಲಿ ಸಾಬುದಾಣಿ ಕಾಣ್ತಾ ಇರುತ್ತೆ, ಪೂರ್ತಿ ನೈಸಾಗಿ ಆಗೋದಿಲ್ಲ. ನಂತರ ನಾನಿಲ್ಲಿ ಇವಾಗ ಅಕ್ಕಿನ ಸೇರಿಸಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೆನೆಸಿರ್ತಕ್ಕಂಥ ನೀರನ್ನೇ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಫರ್ಮೆಂಟೇಷನ್ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ನಾವು ಫರ್ಮೆಂಟೇಷನ್ ಮಾಡಿ ದೋಸೆನ ಮಾಡ್ತಾ ಇರೋದು. ಫರ್ಮೆಂಟೇಷನ್ ಇಲ್ಲದೇನೂ ಕೂಡ ದೋಸೆನ ಮಾಡ್ಕೊಳ್ಬಹುದು. ಏನು ನಾವು ರುಬ್ಬಿರ್ತೀವಲ್ವ, 1-2 ಗಂಟೆ ಹಿಟ್ಟನ್ನು ನೆನೆಸಿ ನಂತರ ದೋಸೆ ಮಾಡಿಕೊಂಡ್ರೆ ಆವಾಗಲೂ ಕೂಡ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟು ಫರ್ಮೆಂಟೇಷನ್ ಬರೆಸಿ ದೋಸೆ ಮಾಡೋದ್ರಿಂದ ದೋಸೆ ಸಾಫ್ಟಾಗಿ ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆ ಕ್ರಿಸ್ಪಿ ಆಗೋ ಕೂಡ ದೋಸೆನ ಚೆನ್ನಾಗಿ ಮಾಡ್ಕೊಳ್ಬೋದು. ನೋಡಿ, ಇವಾಗ ಅಕ್ಕಿ ಕೂಡ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಇದನ್ನಿವಾಗ ಮುಂಚೆನೇ ರುಬ್ಬಿರ್ತಕ್ಕಂಥ ಸಾಬುದಾಣಿ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ. ಹಾಗೆ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಇಲ್ಲಿ ಸೇರಿಸಿ ಚೆನ್ನಾಗಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಇದನ್ನು 1-2 ನಿಮಿಷ ಗರಗರ ಅಂತ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಹಗುರಾಗಿ ಫರ್ಮೆಂಟೇಷನ್ ಇನ್ನೂ ಚೆನ್ನಾಗಾಗುತ್ತೆ. ಫರ್ಮೆಂಟೇಷನ್ ಚೆನ್ನಾಗಾದರೆ ಮಾಡುವಂಥ ದೋಸೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ರೀತಿಯಲ್ಲಿದೆ, ತೀರ ಗಟ್ಟಿಯಲ್ಲ, ತೀರ ತೆಳುವಾಗೂ ಅಲ್ಲ. ಇವಾಗ ಇದನ್ನು ಬೆಳಿಗ್ಗೆವರೆಗೂ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಸುಮಾರು 8 ಗಂಟೆ ನಾನಿಲ್ಲಿ ರಾತ್ರಿ ರುಬ್ಬಿ ಬೆಳಿಗ್ಗೆವರೆಗೂ ಫರ್ಮೆಂಟೇಷನ್ ಆಗೋದಕ್ಕೆ ಇಟ್ಟಿದ್ದೆ. ನೋಡಿ, ಹಿಟ್ಟು ಯಾವ ಥರ ಫರ್ಮೆಂಟೇಷನ್ ಆಗಿದೆ ಅಂತ, ಚೆನ್ನಾಗಿ ಉಬ್ಬಿ ಬಂದಿದೆ. ಈ ಥರ ಫರ್ಮೆಂಟೇಷನ್ ಆದರೆ ಏನೋ ಸೋಡಾ ಆಗಲಿ ಬಳಸುವಂಥ ಅವಶ್ಯಕತೆ ಇರೋದಿಲ್ಲ. ಇವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಹಾಗೆಯೇ ಸ್ವಲ್ಪ ನಾನಿಲ್ಲಿ ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ. ದೋಸೆ ಒಂದು ಸ್ವಲ್ಪ ಕಲರಾಗಿ ಚೆನ್ನಾಗಿ ಬರಲಿ ಅನ್ನೋದಕ್ಕೆ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಇದೆಲ್ಲನೂ ಕೂಡ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟ್ ಆಗಿತ್ತು. ಮತ್ತೆ ನಾನಿಲ್ಲಿ ನೀರೇನು ಹಾಕಕ್ಕೆ ಹೋಗಿಲ್ಲ. ಒಂದು ವೇಳೆ ಹಿಟ್ಟು ಗಟ್ಟಿ ಅಂತ ಅನಿಸಿದ್ರೆ ನೀರನ್ನು ಸೇರಿಸ್ಬೋದು. ನೋಡಿ, ಇವಾಗ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ರೀತಿಯಲ್ಲಿದೆ. ದೋಸೆ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿದೆ. ಹಿಟ್ಟು ಇವಾಗ ರೆಡಿ ಆಗಿದೆ. ಈ ಕಡೆ ಸ್ಟವ್ನ ಆನ್ ಮಾಡಿ ದೋಸೆ ತವನ ಕಾಯಕ್ಕಿಟ್ಟಿದ್ದೆ. ದೋಸೆ ತವಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಚೆನ್ನಾಗಿ ದೋಸೆ ತವನ ಕಾಯಿಸ್ಕೊಂಡು ನಂತರ ನೀರಿನಿಂದ ಚಿಮುಕಿಸಿ ದೋಸೆ ತವ ಹೀಟನ್ನು ಕಡಿಮೆ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ದೋಸೆನ ಹಾಕ್ತಾ ಇದ್ದೀನಿ. ಪ್ರತಿ ಬಾರಿಗೂ ದೋಸೆ ಮಾಡುವಾಗ ಈ ಒಂದು ಟಿಪ್ ಫಾಲೋ ಮಾಡಿದ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ದೋಸೆ ಹಾಕಾದ್ಮೇಲೆ ಗ್ಯಾಸ್ ಫ್ಲೇಮನ್ನು ನಾನಿಲ್ಲಿ ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿಟ್ಟು ಬೇಯಿಸ್ತಾ ಇದ್ದೀನಿ. ನೋಡಿ, ದೋಸೆ ಮೇಲ್ಭಾಗ ಸ್ವಲ್ಪ ಬೆಂದಿದೆ ಅಂದಾಗ ನಾನಿಲ್ಲಿ ತುಪ್ಪನ ಅಪ್ಲೈ ಮಾಡ್ತಾ ಇದ್ದೀನಿ.
ತುಪ್ಪ ಬದಲಿಗೆ ನೀವಿಲ್ಲಿ ಎಣ್ಣೆ ಅಥವಾ ಬೆಣ್ಣೆನೂ ಕೂಡ ಅಪ್ಲೈ ಮಾಡ್ಬೋದು. ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆನ ಅಪ್ಲೈ ಮಾಡ್ತಾ ದೋಸೆನ ಬೇಯಿಸೋದ್ರಿಂದ ದೋಸೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಒಂದೊಳ್ಳೆ ಬಣ್ಣ ಕೂಡ ಬರುತ್ತೆ. ದೋಸೆ ತವಾನ ಸ್ವಲ್ಪ ತಿರುವುತ್ತಾ ದೋಸೆನ ಎಲ್ಲ ಭಾಗದಲ್ಲೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೋಟೆಲ್ಗಳಲ್ಲಿ ಸಿಗ್ತಕ್ಕಂಥ ಈ ರೀತಿ ಹೊಂಬಣ್ಣದ ಕಲರ್ ಆಗಿರ್ತಕ್ಕಂಥ ದೋಸೆನ ನಾವಿಲ್ಲಿ ರೆಡಿ ಮಾಡ್ಕೊಳ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಯಾವ ಒಂದು ಹೋಟೆಲ್ ದೋಸೆಗಿಂತನೂ ಕೂಡ ಕಡಿಮೆ ಇಲ್ಲ. ಸ್ಮೂತ್ ಆಗಿರ್ತಕ್ಕಂಥ ಟೆಕ್ಸ್ಚರ್ ಜೊತೆ ಶೈನಿಂಗ್ ಆಗಿರ್ತಕ್ಕಂಥ ತೆಳುವಾಗಿರ್ತಕ್ಕಂಥ ಪೇಪರ್ ದೋಸೆ, ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ ಅನ್ನೋ ರೀತಿಯಲ್ಲಿ ಈ ಸಾಬುದಾಣಿ ದೋಸೆ ರೆಡಿ ಆಗುತ್ತೆ. ಈಗ ಅದೇ ರೀತಿ ನಾನಿಲ್ಲಿ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ದೋಸೆ ತವ ಹೀಟನ್ನು ಕಡಿಮೆ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ದೋಸೆನ ಹಾಕ್ತಾ ಇದ್ದೀನಿ. ಈ ಒಂದು ದೋಸೆನ ನಾನಿಲ್ಲಿ ತೀರಾ ತೆಳುವಾಗಿ ಹಾಕದೆ ಸ್ವಲ್ಪ ಮೀಡಿಯಂ ದಪ್ಪದಾಗಿ ಹಾಕಿ ತೋರಿಸ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಕ್ರಿಸ್ಪಿ ಹಾಗೆ ಸ್ವಲ್ಪ ಸಾಫ್ಟ್ ಆಗಿ ಇರಲಿ ಅಂತ. ಅಂದರೆ ಹೋಟೆಲಲ್ಲಿ ಸಿಗ್ತಕ್ಕಂಥ ಬೆಣ್ಣೆ ದೋಸೆ ರೀತಿ ಥರ ಪ್ಲೇನ್ ದೋಸೆ ಹಾಗೆ ಒಳಗಡೆಯಿಂದ ಸಾಫ್ಟಾಗಿ ಮೇಲ್ಗಡೆಯಿಂದ ಗರಿಗರಿ ಆಗೋ ರೀತಿಯಲ್ಲಿ ಈ ಒಂದು ದೋಸೆನ ಹಾಕಿದ್ದೀನಿ. ಸೊ ನೋಡ್ತಾ ಇರ್ಬೋದು ಈ ಒಂದು ದೋಸೆ ಕೂಡ ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ. ಎಕ್ಸಾಕ್ಟು ಈ ಹೋಟೆಲ್ಗಳಲ್ಲಿ ಬೆಣ್ಣೆ ದೋಸೆ ಮೇಲ್ಗಡೆಯಿಂದ ಯಾವ ಥರ ಸ್ಮೂತಾಗಿ ಒಳ್ಳೆ ಹೊಂಬಣ್ಣದ ಕಲರ್ ಆಗಿರ್ತಕ್ಕಂಥ ದೋಸೆ ಇರುತ್ತೋ ಅದೇ ಥರನೇ ರೆಡಿಯಾಗಿದೆ. ಆದರೆ ಬೆಣ್ಣೆ ಅಷ್ಟೇ ಕಡಿಮೆ ಇದೆ. ದೋಸೆ ಚೆನ್ನಾಗಿ ಬಂದಿದೆಯಾ ಸ್ನೇಹಿತರೆ? ಹಾಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸರಿಯಾದ ಒಂದು ಅಳತೆ ಪ್ರಮಾಣದಲ್ಲಿ ಈ ದೋಸೆ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ದೋಸೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಬಿಸಿ ಬಿಸಿ ಆಗಿರ್ತಕ್ಕಂಥ ಈ ದೋಸೆಯನ್ನು ನಾನಿಲ್ಲಿ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಸಾಬುದಾಣಿನ ಬಳಸ್ಕೊಂಡು ಮಾಡಿರ್ತಕ್ಕಂಥ ಪೇಪರ್ ದೋಸೆ ರೆಸಿಪಿ. ಇದೇ ರೀತಿ ಇನ್ನೂ ಹಲವು ದೋಸೆ ರೆಸಿಪಿ ವಿಡಿಯೋಗಳನ್ನು ಆಲ್ರೆಡಿ ನಾನು ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ಒಮ್ಮೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಕೂಡ ನೋಡ್ಬೋದು. ಚಾನಲ್ನ ವಿಸಿಟ್ ಮಾಡಿ ಕೂಡ ನೋಡ್ಬೋದು. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ದೋಸೆ ರೆಸಿಪಿ ವಿಡಿಯೋ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.